ಇವತ್ತು ಪಾಪಣ್ಣ ಬಿರಿಯಾಸ್ಗೆ ನಮ್ಮ ಬಿಗ್ ಬಾಸ್ ಮನೆಗೆ ಚಿಕ್ಕವ್ವ ಬಂದಿದ್ದಾರೆ. ನಟ ಚಂದನ್ ಗೌಡ ಅವರ ಈ ಒಂದು ಹೋಟೆಲ್ಗೆ ಬಂದು ಅವರು ವೆಜ್ ತಿಂದಿದಾರ, ನಾನ್ ವೆಜ್ ತಿಂದಿದಾರ. ಯಾಕಂದ್ರೆ ಈಗ ವೆಜ್ ಮತ್ತೆ ನಾನ್ ವೆಜ್ ಮಧ್ಯೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇವ್ರು ಯಾವ ತಿಂದಿದ್ದಾರೆ ಅನ್ನೋಂಥದನ್ನ ದೊಡ್ಡ ದೊಡ್ಡ ಮನೆಗೆ ಚಿಕ್ಕವ್ರಿಗೆ ಕೇಳ್ತಾ ಹೋಗೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವು ಪ್ರಶ್ನೆ ಕೇಳೋ ತನಕ ಚೆನ್ನಾಗಿದ್ದೆ, ಇವಾಗ ಗೊತ್ತಿಲ್ಲ. ನೆಕ್ಸ್ಟ್ ನಮ್ಗೆ ಗೊತ್ತು ನೀವು ಪ್ಯೂರ್ ವೆಜಿಟೇರಿಯನ್ ಅಂತ. ಸೊ ನಾನ್ ವೆಜ್ ತಿಂತೀರಾ ಹೆಂಗೆ ಏನು ಅಂತ? ಇಲ್ಲ, ನಾನು ಪ್ಯೂರ್ ವೆಜಿಟೇರಿಯನ್. ನಾನು ಟಚ್ ಕೂಡ ಮಾಡಿಲ್ಲ ನಾನ್ ವೆಜ್. ಅದು ಹೆಂಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸೊ ಇಲ್ಲಿ ವೆಜ್ ನಾನ್ ವೆಜ್ ಎರಡೂ ಇದೆ, ಬಟ್ ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಕೇಳಿದ್ದೀನಿ. ಪಾಪಣ್ಣಸ್ ಬಿರಿಯಾನಿ ಜೊತೆಗೆ ಆಫರ್ ಬೇರೆ ನಡೀತಾ ಇದೆ. 99ಗೆ ನಾಟ್ ಔಟ್ ಅಂದ್ರೆ 99 ಕೊಟ್ಟು ಇಲ್ಲಿ ಬಿರಿಯಾನಿ ತಿನ್ನಿ. ನಮ್ಮ ಕೊಹ್ಲಿ ಅವರು ಮತ್ತೆ CCL ಅಲ್ಲಿ ಸುದೀಪ್ ಸರ್ ಅಂಡ್ ಟೀಮ್ ಎಲ್ಲರೂ 100 ಹೊಡಿತಾರೆ ಅಂತ. ಬಟ್ ಒಳ್ಳೆ ಆಫರ್ ಇದೆ CCL ಇಂದ IPL ತನಕ ಕೂಡ. ಸೊ ಅಂದ್ರೆ ಮೈಸೂರಿಗೆಲ್ಲ ಹೋಗುವಾಗ ಆನ್ ದ ವೇ ಎಲ್ಲ ಇಲ್ಲೇ ಓಡಾಡ್ತಾ ಇರ್ತೀವಿ. ಸೊ ದಿ ಬೆಸ್ಟ್. ಇಲ್ಲಿ ನಿಲ್ಸ್ಬಿಟ್ಟು ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಅರ್ಲಿ ಮಾರ್ನಿಂಗ್ ಏನಾದ್ರು ತಿನ್ಬೇಕು ಅಂತ ಅನ್ಸಿದ್ರೆ 4 AM ಕೂಡ ಓಪನ್ ಇರುತ್ತೆ ಪಾಪಣ್ಣಸ್ ಬಿರಿಯಾನಿ. ಸೊ ಹೆಂಗ್ ಅನ್ನಿಸ್ತಿದೆ ಈ ಒಂದು ಹೋಟೆಲ್ ನ ಅಟ್ಮಾಸ್ಫಿಯರ್? ತುಂಬಾ ಖುಷಿ ಆಗತ್ತೆ, ಯಾಕಂದ್ರೆ ಹೈವೇನಲ್ಲೆಲ್ಲ ಹೋಗುವಾಗ ಒಳ್ಳೆ ಹೋಟೆಲ್ ಸಿಗಲ್ಲ. ಅಂದ್ರೆ ಟೇಸ್ಟಿ ಆಗಿರೋದು, ಆರಾಮಾಗಿ ಹೊಟ್ಟೆ ತುಂಬಾ ಟೇಸ್ಟಿ ಆಗಿ ತಿನ್ಬಿಟ್ರೆ ಜರ್ನಿ ಕೂಡ ಅಷ್ಟೇ ಚೆನ್ನಾಗಿರತ್ತೆ. ಆರಾಮಾಗಿ ಡ್ರೈವ್ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲೇ ಬೇರೆ. ನಾವು ಜರ್ನಿನ ಒಂದ್ ಕಡೆ ಎಂಜಾಯ್ ಮಾಡ್ತೀನಿ, ಫುಡ್ ನ ಕೂಡ ಒಂದ್ ಕಡೆ ಎಂಜಾಯ್ ಮಾಡ್ತೀವಿ. ಎಲ್ಲೇ ನಾವು ಅದ್ರಲ್ಲೂ ಲಾಂಗ್ ಜರ್ನಿ ಹೋಗುವಾಗ ಎಲ್ಲಿ ನಮಗೆ ಬೆಸ್ಟ್ ಫುಡ್ ಸಿಗುತ್ತೆ, ಟೇಸ್ಟಿ ಫುಡ್ ಸಿಗುತ್ತೆ ಅಂತ ಹುಡುಕ್ತಾ ಇರ್ತೀವಿ. ಸೊ ಇಲ್ಲಿ ಊಟ ಮಾಡ್ಕೊಂಡು ಹೊರಟ್ಬಿಟ್ರೆ ಆರಾಮಾಗಿರುತ್ತೆ. ಜರ್ನಿ ಕೂಡ ತುಂಬಾ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಸೊ ನನ್ಗೆ ತುಂಬಾ ಖುಷಿ ಆಯ್ತು. ಚಂದನ್ ಅವರು ಒಬ್ಬ ಆಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಮತ್ತೆ ಹೋಟೆಲ್ ಬಿಸ್ನೆಸ್ ಅಂದ್ರೆ ಒಂಥರ ನೋಡಿ, ಏನಾದ್ರೂ ಒಂದ್ ಮಾಡ್ಬೇಕು ಅನ್ನೋ ತರ ಅವರು ಹೋಟೆಲ್ ಬಿಸ್ನೆಸ್ ಶುರು ಮಾಡಿ ತುಂಬಾ ವರ್ಷ ಆಯ್ತು. ಇಲ್ಲಿ ಪಾಪಣ್ಣಸ್ ಬಿರಿಯಾನಿ ಇವತ್ತು ರೀಲಾಂಚ್ ಆಗ್ತಾ ಇರೋದು ನಂಗೆ ತುಂಬಾ ಖುಷಿ ಆಯ್ತು. ಸೊ ಒಳ್ಳೆ ಟೇಸ್ಟ್. ನೀವು ಹೇಳಿದ್ರಿ ವೆಜ್ ಆರ್ ನಾನ್ ವೆಜ್ ಅಂತ. ಬಿರಿಯಾನಿ ತುಂಬಾ ಟೇಸ್ಟಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಆಹಾರ ಅನ್ನೋದು ಅವರ ವೈಯಕ್ತಿಕ ಆಯ್ಕೆ. ಅದು ವೆಜ್ ನಾನ್ ವೆಜ್ ಎಲ್ಲರಿಗಿಂತ ಹೆಚ್ಚಾಗಿ ನಾವೆಲ್ಲ ಮನುಷ್ಯರು. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಾನು ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಈಗ ಇನ್ನೊಂದೇನಂತಂದ್ರೆ, ಈಗ ಬಿಗ್ ಬಾಸ್ ನಂತರ ನಾನು ನಿಮ್ಗೆ ಇಂಟರ್ವ್ಯೂ ಕೇಳಿದೆ ಹೆಂಗಿದೆ ಅಂತ, ಹೋಗ್ಬೇಕು ಜನರ ಮಧ್ಯೆ ಬೆರಿಬೇಕು ಅಂತ ಹೇಳ್ಬಿಟ್ಟು. ಎಲ್ಲಿ ನೋಡಿದ್ರು ಈಗ ಚಿಕ್ಕವನ ಆರ್ಭಟ ನಡೀತಾ ಇದೆ. ಸೊ ಗಿಲ್ಲಿಯವರು ಕೂಡ ಇತ್ತೀಚೆಗೆ ಸಾಕಷ್ಟು ಹೊಗಳಿದ್ರು ಚಿಕ್ಕವನ್ ಬಗ್ಗೆ, ಏನ್ ಹೇಳ್ತೀರಾ? ಹೌದು, ತುಂಬಾ ಖುಷಿ ಆಗತ್ತೆ. ಇನ್ನೊಂದೇನಂದ್ರೆ ಬಾಸ್ ಟಿವಿ ಇನ್ನೇನು ಸದ್ಯದ್ರಲ್ಲೇ ಎಲ್ಲಾ ಚಾನೆಲ್ಗೂ ಬಾಸ್ ಆಗೋ ಲಕ್ಷಣ ಕಾಣ್ತಾ ಇದೆ. ಯಾಕಂದ್ರೆ ನಿಮ್ಗೂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಮಂಜುನಾಥ್ ಅವ್ರು ತುಂಬಾ ಸೆನ್ಸಿಬಲ್ ಆಗಿ ಖುಷಿಯಾಗಿ ಪ್ರಶ್ನೆ ಕೇಳ್ತೀರಾ. ಅಂದ್ರೆ ಎಲ್ಲಾ ಕೇಳೋ ಪ್ರಶ್ನೆಗಳಿಗೆ ಅಯ್ಯೋ ನಮ್ಗೆ ಯಾಕಪ್ಪ ಇಂಟರ್ವ್ಯೂ ಕೊಡ್ಬೇಕು ಅಂತ ಅನ್ಸಲ್ಲ. ಖುಷಿ ಆಗತ್ತೆ ನಿಮ್ ನೋಡಿದ್ರೆ, ನಿಮ್ ಗೆಸ್ಟರ್ ಆ ಪಾಸಿಟಿವಿಟಿ. ಅದಕ್ಕೆ ಕಂಗ್ರಾಟ್ಸ್ ನಿಮಗೆ. ಇನ್ನೊಂದು ಹೌದು, ಬಿಗ್ ಬಾಸ್ ಈ ಸಲ ಬಿಗ್ ಬಾಸ್ ಹವಾನೇ ಬೇರೆ, ರೀಚೇ ಬೇರೆ. ಒಂಥರ ಹೆಂಗಾಗ್ಬಿಡಿದೆ ಅಂದ್ರೆ ಎಲ್ರು ಪಾಲಿಟಿಷಿಯನ್ಸ್ ಇಂದ ಹಿಡಿದು ಸಿನಿಮಾ ಎಲ್ರಿಗೂ ರೀಚ್ ಆಗಿದೆ. ಹಳ್ಳಿಯಿಂದ ಹಿಡಿದು ಪಟ್ಟಣದ ತನಕ ಹೆಂಗಸರು, ಮಕ್ಕಳು, ಚಿಕ್ಕವರು ಎಲ್ಲ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಅದೇ ನನ್ಗೊಂದು ಟೈಟಲ್ ಬೇರೆ ಸಿಕ್ತು, ಚಿಕ್ಕವ. ಸೊ ಪಾಪಣ್ಣ ಬಿರಿಯಾನಿಗೆ ಬಂದಿದೀನಿ. ಇಲ್ಲಿ ಚಿಕ್ಕವ ಬಿರಿಯಾನಿ ಕೊಡು ಅಂತ ಅನ್ಬೇಕು. ಈಗ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಜಾನ್ವಿ ಅವರಿಗೆ ಅದು ಕಾರಣಾಂತರಗಳಿಂದ ಒಂದಷ್ಟು ಬ್ಯಾಡ್ ಒಪಿನಿಯನ್ ಅನ್ನೋದು ಕ್ರಿಯೇಟ್ ಆಗಿತ್ತು. ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೆ ಇವಾಗ ನಾವು ಇಂಟರ್ವ್ಯೂ ಮಾಡಿದಾಗ ಕೇಳಿರುವಂತಾದಾಗ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ನಿಮ್ಮ ಬಗ್ಗೆ ಪಾಸಿಟಿವ್ ಒಪಿನಿಯನ್, ಲೈಕ್ ನಿಮ್ಮ ವ್ಯಕ್ತಿತ್ವವನ್ನ ಇರೋದಿದ್ದಂಗೆ ಹೇಳಿದ್ದಕ್ಕೆ ಸಾಕಷ್ಟು ಜನಗಳು ಎಲ್ಲೋ ಕಡೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದನ್ನ ಈಗ ಅವರ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅದಕ್ಕೆ ಕಾದ್ ನೋಡ್ಬೇಕು ಅನ್ನುವಂಥದ್ದು ಒಂದು ಪೇಷನ್ಸ್ ಇತ್ತು ಅಂತಂದ್ರೆ ಏನಾದ್ರು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಏನ್ ಹೇಳ್ತೀರಾ? ಓಕೆ, ಇದಕ್ಕೆ ನಾನು ಹೇಳ್ಬೇಕಾಗಿತ್ತು. ಸೊ ಬಾಸ್ ಟಿವಿ ಮುಖಾಂತರ ಹೇಳ್ತಾ ಇದ್ದೀನಿ. ಓಕೆ, ಜನ ಎಷ್ಟು ಸ್ಮಾರ್ಟ್ ಅಂದ್ರೆ ಸಣ್ಣ ಸಣ್ಣ ತಪ್ಪನ್ನ ಕಂಡುಹಿಡಿತಾರೆ. ವೀಕೆಂಡ್ ಅಲ್ಲಿ ಏನೋ ಡಿಸ್ಕಷನ್ ಆದ್ರೆ ಅದಾಗ್ಬೇಕಿತ್ತು, ಇದಾಗ್ಬೇಕಿತ್ತು ಅಂತ. ಅಂದ್ರೆ ಜನರು ಬುದ್ಧಿವಂತರು ಅನ್ನೋದನ್ನ ಪ್ರೂವ್ ಮಾಡಿದಾರಲ್ವಾ. ಸೊ ಇದೇ ಅಂದ್ರೆ ಕೆಲವ್ರು ಯಾರು ಮಾತಾಡ್ತಾರೋ ಅವ್ರಿಗೆ ಕೇಳೋದು. ಮನೆ ಸುತ್ತ ಕ್ಯಾಮ್ರಾ ಇದೆ, ಹಿಂಗ್ ತಿರ್ಗಿದ್ರು ಅದು ರೆಕಾರ್ಡ್ ಆಗುತ್ತೆ, ಹಿಂಗ್ ತಿರ್ಗಿದ್ರು ರೆಕಾರ್ಡ್ ಆಗುತ್ತೆ. ಅಂದ್ರೆ ನಮ್ದು ಒಳ್ಳೇದು ಕೆಟ್ಟದು ಎಲ್ಲ ರೆಕಾರ್ಡ್ ಆಗುತ್ತೆ ಅಂತ ಗೊತ್ತಿದ್ರು ಕೆಟ್ಟದ್ ಮಾಡ್ಕೊಳ್ಳೋದಕ್ಕೆ ಅಥವಾ ನೆಗೆಟಿವ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಅಥವಾ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನನಗಂತೂ ಇಷ್ಟ ಆಗಲ್ಲ. ಸೊ ಅದನ್ನ ನಾನು ಆಟ ಆಡಿದ್ದು. ಯಾಕಂದ್ರೆ ಮನೆ ತುಂಬಾ ಡಲ್ ಆಗಿತ್ತು. ನಾವೇನೋ ಮಾಡ್ಬೇಕು ಅಂತ ಹೋಗಿ, ಯಾಕಂದ್ರೆ ಎಲ್ರು ಡಲ್ಲು, ಕಂಟೆಸ್ಟೆಂಟ್ಸ್ ಎಲ್ರು ಲೇಸಿಗಳು. ನನಗೆ ಅದು ಇಷ್ಟ ಆಗ್ತಾ ಇಲ್ಲ, ಏನೋ ಮಾಡ್ಬೇಕು ಅಂತ ಮಾಡಿದ್ದು. ಸೊ ಎಲ್ಲಾ ಕ್ಯಾಮ್ರಾ ಇದ್ದಾಗ ನಾಟಕ ಮಾಡೋರು ಅಥವಾ ತುಂಬಾ ಸ್ಮಾರ್ಟ್ ಕ್ಯಾಮ್ರಾ ಇದೆ, ತಗೋ ನನ್ ಪಾಲಿನ ಮೊಟ್ಟೆ ನೀನೇ ತಗೋ, ನನ್ ಪಾಲಿನ ಹಣ್ಣು ನೀನೇ ತಗೋ, ನಾನ್ ಒಳ್ಳೆಯವನಾಗ್ಬೇಕು ಇಡೀ ಜಗತ್ಗೆ ಅಂತ ನಾಟಕ ಆಡೋರೇ ಜಾಸ್ತಿ ಕ್ಯಾಮ್ರಾ ಇದ್ದಾಗ. ಅಂತದ್ರಲ್ಲಿ ಕ್ಯಾಮ್ರಾ ಇದ್ದು ನಾನು ಕೆಟ್ಟೋಳಾಗಕ್ಕೆ ನನಗೆ ನಿದಾ ಹೇಳಿ, ಕೆಟ್ಟ ಹೆಸರು ತಗೊಳಕ್ ನನಗೆ ನಿದಾ. 100 ಕ್ಯಾಮ್ರಾಗಳ ಮಧ್ಯೆ ಅದು ನಾನು ಆಡಿದ್ದು ಆಟನ ಆಟ ತರ ನೋಡಿ. ಅಂದ್ರೆ ತುಂಬಾ ಜನ ಎಲ್ರು ಬುದ್ಧಿವಂತರಲ್ವಾ, ಇದನ್ನ ಯಾಕೆ ಯೋಚನೆ ಮಾಡಲ್ಲ ನಮ್ ಜನ?
ಕೆಟ್ಟವರಾಗಿ ಬರೋದಕ್ಕೆ ನಮ್ಗೇನೇನು ಯಾಕಂದ್ರೆ ಆಟ ಚೆನ್ನಾಗ್ ಆಗ್ಬೇಕು. ಸ್ಟಾರ್ಟಿಂಗ್ 2 weeks ಅಲ್ಲೇ ನಂಗೆ ಗೊತ್ತಾಗ್ತಾ ಇತ್ತು ಇಲ್ಲಿ ಎಲ್ರು ಸ್ವಲ್ಪ ಡಲ್ ಇದಾರೆ. ನಾವ್ ಬಂದಿರೋ ಸೀಸನ್ ಚೆನ್ನಾಗ್ ಆಗ್ಬೇಕಪ್ಪ, ಟಾಕ್ ಆಗ್ಬೇಕಪ್ಪ, ಏನಾದ್ರೂ ಒಂದ್ ಕೊಡ್ಬೇಕಪ್ಪ, ಪಾಸಿಟಿವೋ ನೆಗೆಟಿವೋ, ಇದು ಆಟ ಅಲ್ವಾ, ಆಟ ಚೆನ್ನಾಗ್ ಆಗ್ಬೇಕು, ಸೀಸನ್ ಚೆನ್ನಾಗ್ ಆಗ್ಬೇಕು ಅಂತ ನಾನ್ ಮಾಡಿದ್ದಷ್ಟೇ. ಸೊ ಈ ಮೂಲಕ ಹೇಳ್ತಾ ಇದ್ದೀನಿ, ನೀವು ಯೋಚನೆ ಮಾಡಿ, 100 ಕ್ಯಾಮ್ರಾದಲ್ಲಿ ಎಲ್ಲ ಡಬ್ಬೆ ಮಾಡೋರು ಕೆಟ್ಟವ್ರು ಒಳ್ಳೆಯವ್ರ ತರ ಪೋಸ್ ಕೊಡ್ತಾ ಇರ್ತಾರೆ. ಏನ್ ಕೆಟ್ಟೊಳಗಕ್ಕೇನ್ ನಾನು ಅದು ಮಾಡಿದ್ದು, ನಾನು ಹೇಳ್ತೀನಿ, ಅದು ಪ್ಯೂರ್ ಗೇಮ್ಗೋಸ್ಕರ ನಾನು ಮಾಡಿದ್ದು. ಚರ್ಚೆ ಆಗ್ಲಿ, ಇವತ್ತು ಚಿಕ್ಕವ ದೊಡ್ಡವ ಕೆಟ್ಟವಳು ಗೆಜ್ಜೆ ನೆನ್ಪಿಟ್ಕೊಂತಾರ ಎಲ್ಲಾರು. ಏನಾದ್ರೂ ಒಂದ್ ತಿರುಳು ಬೇಕಲ್ಲ ಒಂದು ಸೀಸನ್ ಬಗ್ಗೆ ಮಾತಾಡೋದಕ್ಕೆ, ಒಳ್ಳೇದೋ ಕೆಟ್ಟದೋ ಚರ್ಚೆ ಮಾಡಿದಕ್ಕೆ ಅಲ್ವಾ ನಮ್ಮನ್ನೆಲ್ಲ ವಿರೋಧ ಮಾಡಿದ್ರು. ನಮ್ಮ ಅಪೋಸಿಟ್ ಇರೋ ರಕ್ಷಿತಾ ಇರ್ಬೋದು, ಗಿಲ್ಲಿನೆಲ್ಲ ಪಾಸಿಟಿವ್ ಆಗಿ ನೋಡಿದ್ರು, ಎಲ್ರು ಹೊರಗಡೆ ಚರ್ಚೆ ಆಯ್ತು. ಒಂದು ಗೇಮು ಚೆನ್ನಾಗ್ ಆಗ್ಬೇಕು ಅಂದ್ರೆ ಚರ್ಚೆ ಹುಟ್ಟಾಕ್ಬೇಕು, ಅದನ್ನ ನಾನ್ ಮಾಡಿದೀನಿ. ನಾನ್ 3-4 ವರ್ಷ ಕಲರ್ಸ್ ಅಲ್ಲಿ ಇದ್ದು ರಿಯಾಲಿಟಿ ಶೋಗೆ ಏನ್ ಬೇಕು, ಏನ್ ಮಸಾಲೆ ಬೇಕು ಅನ್ನೋದು ಗೊತ್ತು. ಇಲ್ಲಿ ಪಾಪಣ್ಣಸ್ ಬಿರಿಯಾನಿಯಲ್ಲಿ ಮಸಾಲೆ ಹಾಕಿದ್ರೆ ಬಿರಿಯಾನಿ ಹೆಂಗ್ ಚೆನ್ನಾಗಾಗುತ್ತೋ, ಮಸಾಲೆ ಹಾಕಿದ್ರೆ ಶೋ ಚೆನ್ನಾಗಾಗುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ನಾನು ಮಾಡಿದ್ದು. ಸೊ ನಾನು ಹೇಳಿದ್ಮೇಲೆ ಮೋಸ್ಟ್ಲಿ ಬಹುಶಃ ಕೆಲವ್ರು ಯೋಚನೆ ಮಾಡ್ತಾ ಇದ್ದೀನ ಅಂತ ನಂಗೆ ಅನ್ಸುತ್ತೆ. ಎಂಡ್ ಆಫ್ ದ ಡೇ ಎಷ್ಟೇ ನೆಗೆಟಿವ್ ಟಾಕ್ಸ್ ಬಂದ್ರು ಕೂಡ ಜಾನ್ವಿ ಅವರ ನಿಜ ಸ್ವರೂಪ ಈಗ ಕಂಟೆಸ್ಟೆಂಟ್ಸ್ ಮೂಲಕನೇ ಬಂತಲ್ಲ, ಒಳ್ಳೆಯವರು. ಅದೇ ನೋಡಿ, ಇವಾಗ ಕಂಟೆಸ್ಟೆಂಟ್ಸ್ ಎಲ್ರು ಹೇಳ್ತಾರೆ ಏನ್ ಅಲ್ಲಿ ಯಾರಿಗೂ ಹೊಡಿಯಕ್ ಆಗಲ್ಲ, ಕೊಲೆ ಮಾಡಕ್ಕಾಗಲ್ಲ, ಕಳ್ತನ ಮಾಡಕ್ ಏನೂ ಮಾಡಕ್ಕಾಗಲ್ಲ, ಅಂದ್ರೆ ಏನೋ ಗೆಜ್ಜೆ ಏನೋ ಮಾಡಕ್ ಹೋಗಿ ಏನೋ ಆಗ್ಬೋದು. ಆ ತರ ಬಿಟ್ರೆ 24/7 ನಾವ್ ಯಾರಿಗೂ ಕೆಟ್ಟವರಾಗಿಲ್ಲ, ನಾವೆಲ್ಲರೂ ಕ್ಲೋಸ್ ಆಗಿದ್ವಿ. ಈಗ ಆಚೆ ನನಗ್ ಅನ್ಸಿದ್ದೆಲ್ಲ ನನ್ ಗಿಲ್ಲಿ ಬಗ್ಗೆ ಹೇಳ್ದೆ ಆಚೆ, ಬಟ್ ಆದ್ರೂ ಬಂದ್ ಯಾಕೆ ಗಿಲ್ಲಿ ನನ್ನ ಚೆನ್ನಾಗಿ ಮಾತಾಡಿಸ್ತಾರೆ, ಯಾಕಂದ್ರೆ ನಾನ್ ಗೊತ್ತು ನಾನು ಎಷ್ಟು ಅಡ್ಗೆ ಮಾಡಿದೀನಿ ಅಂತ ಗೊತ್ತು. ಎಷ್ಟೋ ಈ ಸಲ ಅಂತೂ ಕಂಟೆಸ್ಟೆಂಟ್ಸ್ ನಾವು ಹೇಗಿದೀವಿ ಅಂದ್ರೆ ಬರೀ ಕಾಂಪಿಟೇಷನ್, ಅದೇ ಮೆಂಟಾಲಿಟಿ ಇದೆ, ಎಮೋಷನ್ ಅನ್ನೋದು ಇರ್ಲಿ. ನಾನು ಒಳಗಡೆನೆ ಹೇಳ್ತಾ ಇದ್ದೆ, ಲಾಸ್ಟ್ ಸೀಸನ್ ಅವರು ಎಮೋಷನಲಿ ತುಂಬಾ ಕನೆಕ್ಟೆಡ್. ನಮ್ಮಲ್ಲಿ ಎಲ್ಲರೂ ಗೇಮ್ ತರ ನೋಡ್ತಾ ಇದ್ರು, ಏನೇ ಮಾಡಿದ್ರು ಗೇಮ್ಗೋಸ್ಕರ. ನನ್ನ ಅಶ್ವಿನಿ ಅವರ ಫ್ರೆಂಡ್ಶಿಪ್ ಬಿಟ್ಟು ನಾನು ಹೇಳ್ತಾ ಇರೋದು. ಸೊ ಅವ್ರು ಯಾರು ಕೂಡ ಬಂದವರು ಅಲ್ಲಿದ್ದಾಗ ನಾನು ಏನೋ ಬಸ್ಸಾರ್ ಮಾಡಿದೀನಿ, ಆಮೇಲೆ ಮುದ್ದೆ ಮಾಡಿದೀವಿ. ತುಂಬಾ ಕಷ್ಟ. ಬಿಗ್ ಬಾಸ್ ಮನೆಯಲ್ಲಿ ನಮ್ಗೆ ಟೈಮು ಇರಲ್ಲ, ಅವ್ರು ಕೊಡೋ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಅಷ್ಟೆಲ್ಲ ಮಾಡೋ ರಿಸ್ಕಿಗೂ ಗೋಜಿಗೂ ಯಾರು ಹೋಗಲ್ಲ. ನಾನು ಅಷ್ಟು ಚಪಾತಿ ಎಲ್ಲೋ ಅಭಿ ಅಂತವ್ರು ಎಲ್ಲೋ ಒಬ್ಬೊಬ್ರು ಮಾತಾಡಿದ್ದಾರೆ ಹೊರತು ಇನ್ಯಾರು ಮಾತಾಡಲ್ಲ. ಸೊ 24/7 ಎಲ್ರು ನಮ್ಮನ್ನ ನೋಡಿರ್ತಾರೆ ಜಾನ್ವಿ ಏನು ಅಂತ, ಅದು ಹೊರಗಡೆ ಜನ ಗೊತ್ತೇ ಇಲ್ಲ. ಅಷ್ಟು ಒಂದು 50 ಚಪಾತಿ ಒಂದ್ಸಲ, ಬೆಳಗ್ಗೆ 50 ಚಪಾತಿ, ಸಂಜೆ 50 ಚಪಾತಿ, ಪಲ್ಯ ಎಲ್ಲ ಮಾಡಿದೆ. ನನ್ಗೆ ಅದು ಖುಷಿಯಾಗಿ ಮಾಡಿದೀನಿ. ನನಗೇನೋ ಕ್ರೆಡಿಟ್ ಕೊಡ್ಬೇಕು ಮತ್ತೊಡ್ಬೇಕು. ಸೊ ಅದನ್ನೆಲ್ಲ ನೋಡಿರ್ತಾರೆ. 1.5 hour ಅಲ್ಲಿ ಶೋಗೆ ಏನ್ ಬೇಕೋ ಅಷ್ಟೇ ಪ್ರಸಾರ ಆಗಿರುತ್ತೆ. ಇನ್ನು ಉಳಿದಿದ್ದ ಟೈಮಲ್ಲಿ ನಾವು ಜಗಳ ಆಡ್ಕೊಂಡು ಕೂತಿರ್ತೀವ, ಇಲ್ಲ ಅದೇ ರಕ್ಷಿತಾ ಬಂದ್ ಹೇಳ್ದಳ ಆಚೆ ಟಾಪ್ 6 ಅಲ್ಲಿ ಜಾನ್ವಿ ಇರ್ಬೇಕು ಅಂತ. ಇಡೀ ಜನ ರಕ್ಷಿತಾ ಪಾಸಿಟಿವ್, ನಾವು ನೆಗೆಟಿವ್ ಅಂತ ಹೇಳಿ ಮಾಡಿದ್ರಲ್ಲ, ಅದಕ್ಕೆ ಎಲ್ಲರೂ ಮಾತಾಡ್ಕೊಂತಾ ಇದ್ರಲ್ಲ, ಅದೇ ರಕ್ಷಿತಾ ಯಾಕೆ ನನ್ನ ಹೆಸರೇ ಹೇಳ್ಬೇಕು? ನಾನ್ 63 days ಅಷ್ಟೇ ಇದ್ದಿದ್ದು. 80 days ಇದ್ದವರು ಇದ್ರು, 100 days ಇದ್ದವರು ಇದ್ರು, 120 days ಅವರು ಇದ್ರು. ನಾನ್ ಹೋದ್ಮೇಲೆ ಎಷ್ಟು ಜನ ಎಲಿಮಿನೇಟ್ ಆದ್ರು. ಎಲ್ಲಾ ಬಿಟ್ಟು ನನ್ನನ್ನ ಯಾಕೆ ಹೆಸರು ತಗೋತಾಳೆ, ಅದನ್ನೇ ಯೋಚನೆ ಮಾಡ್ಬೇಕಲ್ಲ. ನಾನ್ ಎಷ್ಟು ಆಕ್ಟಿವ್ ಆಗಿದ್ದೆ, ನಾನ್ ಎಷ್ಟು ಡೆಡಿಕೇಟೆಡ್ ಆಗಿದ್ದೆ ಶೋಗೆ, ನಾನೆಷ್ಟು ಕಂಟೆಂಟ್ ಕೊಟ್ಟಿದ್ದೀನಿ, ಅದು ಅವಳಿಗೂ ಗೊತ್ತು. ಸೊ ಅದಕ್ಕೆ ಎಲ್ರು ನನ್ನ ಹೆಸರನ್ನ ತಗೋತಾರೆ. ಸೊ ಅದಕ್ಕೆ ನಾನ್ ಹೇಳೋದು, ಶೋ ತರ ನೋಡಿ. ನಾವ್ ಯಾರು ಪರ್ಸನಲ್ ಆಗಿ ತಗೊಂಡಿಲ್ಲ ಈ ಗೇಮ್ ನ. ನೀವ್ಯಾಕೆ ಅಷ್ಟೊಂದು ಪರ್ಸನಲ್ ಆಗಿ ತಗೋತೀರಾ? ಏನ್ ನಮ್ಮನ್ನ ಫುಲ್ ದ್ವೇಷ ಮಾಡೋ ತರ ಯಾಕೆ? ನಾವ್ ಚೆನ್ನಾಗಿದ್ದೀವಿ, ನೀವ್ಯಾಕೆ ಅಷ್ಟು ದ್ವೇಷ ಮಾಡ್ತೀರಾ ಅಂದ್ರೆ ಇದೆಲ್ಲ ಲಾಜಿಕ್. ಇದ್ರ ಯೋಚನೆ ಮಾಡಿದಾಗ ಅವ್ರಿಗೂ ಗೊತ್ತಾಗತ್ತೆ ಅಷ್ಟೇ. ಎಸ್ ಮ್ಯಾಮ್, ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಸಾಕಷ್ಟು ಜನರಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿದೆ. ಸೊ ಜಾನ್ವಿ ಅವರು ಸಿನಿಮಾದಲ್ಲಿ ಮತ್ತೆ ಒಂದಷ್ಟು ಸಾಂಗ್ಸ್ ಮೂಲಕ ಎಲ್ಲ ಇದ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು, ಏನ್ ಹೇಳ್ತೀವಿ? ಓಕೆ, ಅಂದ್ರೆ ಹೌದು, ಕೆಲವೊಂದೆಲ್ಲ ನನ್ಗೆ ಸ್ಕ್ರಿಪ್ಟ್ಸ್ ಬರುತ್ತೆ, ಮಾತಾಡ್ತಿದೀವಿ. ಕೆಲವೆಲ್ಲ ಜೂನಿಗೆ ಶುರು ಮಾಡೋಣ ಅಂತಿದ್ದಾರೆ. ಒಳ್ಳೊಳ್ಳೆ ರೋಲ್ ಎಲ್ಲ ಬರ್ತಾ ಇದೆ, ತೆಲುಗು ಕನ್ನಡ ಎಲ್ಲ. ಬಟ್ ಇನ್ನೊಂದು ಮೂವಿ ಯುವನ್ ರಾಬಿನ್ ಹುಡ್ ಅಂತ ನಂದು ಆಲ್ರೆಡಿ, ನಾನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೆ ನನ್ನ ಸಾಂಗ್ ಎಲ್ಲ ಶೂಟ್ ಆಗಿತ್ತು. ಇನ್ನೊಂದು 3-4 days ಶೂಟ್ ಇದೆ, ಕಾರವಾರದಲ್ಲಿ ಮುಗಿಸ್ಬೇಕು. ಅದು ಪ್ಯಾನ್ ಇಂಡಿಯಾ ಮೂವಿ, ತಮಿಳು, ಕನ್ನಡ ಮತ್ತೆ ಹಿಂದಿಯಲ್ಲಿ. ಅದಂದ್ರೆ ನಾನು ಅಧಿಪತ್ರ ಮೂವಿಯಲ್ಲಿ ಡಿ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡಿದ್ದೆ, ಇದ್ರಲ್ಲಿ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ತಾ ಇದ್ದೀನಿ. ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಇಷ್ಟ ಆಗುತ್ತೆ. ನಾನು ಸದ್ಯದಲ್ಲೇ ರೀಲ್ ಕೂಡ ಮಾಡಿ ಹಾಕ್ತೀನಿ. ಅಂದ್ರೆ ಏನಂದ್ರೆ ಈ ಮೂಲಕ ಹೇಳ್ತಾ ಇದೀನಿ, ಬಾಸ್ ಟಿವಿ ಮೂಲಕ. ನಿನ್ನಿಂದ ನನ್ನ ಜೀವ, ನನ್ನಿಂದ ನಿನ್ನ ಜೀವ, ನಿನಗಾದ ಗಾಯ ಮೇಲೆ ಔಷಧಿ ನಾನಾಗುವೆ ಅಂತ ಹೇಳಿ ಒಂದು ಸಾಂಗ್ ತುಂಬಾ ಚೆನ್ನಾಗಿದೆ. ನಾನು ಯಾವಾಗ್ಲೂ ಕಾರಲ್ಲಿ ಹೋಗ್ತಾ ಕೇಳ್ತಾ ಇರ್ತೀನಿ. ಸೊ ಆ ಸಾಂಗ್ದು ಒಂದು ರೀಲ್ ಮಾಡಿ ಹಾಕ್ತೀನಿ. ನಾವೇನ್ ಡಾನ್ಸ್ ಮಾಡಿದೀವಿ ಅದನ್ನ ಎಲ್ರು ರೀಲ್ಸ್ ಮಾಡ್ಲಿ. ಅದ್ರಲ್ಲಿ ಯಾರು ದಿ ಬೆಸ್ಟ್ ಮಾಡ್ತಾರೋ, ಸದ್ಯದಲ್ಲೇ ನಾವು ಯುವನ್ ರಾಬಿನ್ ಹುಡ್ ಸಿನಿಮಾ ಟೀಮ್ ಇಂದ ಒಂದು ಇವೆಂಟ್ ಮಾಡ್ತಾ ಇದೀವಿ. ಆ ಇವೆಂಟ್ ಅಲ್ಲಿ ಅವ್ರಿಗೊಂದು ಸ್ಪೆಷಲ್ ಗಿಫ್ಟ್ ಇರುತ್ತೆ. ಈಗ ಹೊರಗಡೆ ಬಂದಿದ್ದಾಯ್ತು ಜನರ ಪ್ರೀತಿಗೆ, ಯಾಕಂದ್ರೆ ಒಳಗಡೆ ಇದ್ದಾಗ ಒಂಥರ ಸಪೋರ್ಟ್ ಮಾಡೋರು, ಹೊರಗಡೆ ಬಂದ್ಮೇಲೆ ಸಾಕಷ್ಟು ಎಲ್ಲೇ ಹೋದ್ರು ಕೂಡ ಸೆಲ್ಫಿ ಅದೆಲ್ಲ ಕೇಳ್ತಾರೆ. ಆ ಪ್ರೀತಿಗೆ ಏನ್ ಹೇಳ್ತೀರಾ? ನಿಜ, ನನಗೆ ಇದೆಲ್ಲ ಒಂಥರ ಡ್ರೀಮ್. ಕೂಲ್ ಡ್ರಿಂಕ್ಸ್ ಬೇಡ, ಕೂಲ್ ಡ್ರಿಂಕ್ಸ್ ಬೇಕಾ? ಗೋಲಿ ಸೋಡಾ ಇಬ್ರಿಗೂ 1/2. ಓಕೆ,
ಸೊ ಯಾಕಂದ್ರೆ ಇದು ನನ್ನ ಡ್ರೀಮ್. ನನ್ಗೆ ಏನಂದ್ರೆ ನಾನು ಎಂಜಾಯ್ ಮಾಡ್ತೀನಿ ಆ ಫ್ಯಾನ್ ಮೂಮೆಂಟ್. ನನ್ಗೆ ಸೆಲ್ಫಿ ಕೇಳಿದ್ರೆ ಖುಷಿ ಆಗುತ್ತೆ. ನಾನು ಬಂದಿರೋದೇ ಅದಕ್ಕಲ್ವಾ ಈ ಫೀಲ್ಡ್. ಎಲ್ಲ ಬಿಟ್ಟು ನಾವ್ ಯಾಕೆ ಹೇಳಿ ಕಲಾವಿದ್ರಾಗ್ತೀವಿ, ಜನರ ಪ್ರೀತಿ ಸಂಪಾದನೆ ಮಾಡೋದಕ್ಕೆ ಅಂತ. ಬಿಗ್ ಬಾಸ್ ಇಂದ ಅಂತೂ ರೀಚ್ ಅದು ಬೇರೆ ಲೆವೆಲ್. ಅದು ಸಿನಿಮಾ ಫ್ಲರ್ಟ್ ಅವ್ರದ್ದು ರಿಲೀಸ್ ಆಗಿತ್ತಲ್ಲ, ತುಂಬಾ ಚೆನ್ನಾಗಿದೆ ಮೂವಿ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆದ್ರೆ ನಾನು ಅವ್ರಿಗೂ ಹೇಳ್ದೆ, ಎಷ್ಟು ಚೆನ್ನಾಗಿದೆ ಅಂದ್ರೆ ನನಗೊಂದು ಚೂರು ಬೋರ್ ಆಗಿಲ್ಲ. ಅವ್ರ ಆಕ್ಟಿಂಗ್ ಇರ್ಬೋದು, ಡೈರೆಕ್ಷನ್ ನೆಕ್ಸ್ಟ್ ಲೆವೆಲ್, ಸ್ಟೋರಿನೂ ಅಷ್ಟೇ ನಾವೆಲ್ಲೋ ನೋಡಿದೀವಿ ಅಲ್ಲಿ ಇಲ್ಲಿ ಅಂತ ಅನ್ಸೋದೇ ಇಲ್ಲ. ತುಂಬಾ ಒಳ್ಳೆ ಪ್ರಯತ್ನ. ಅದೇ ನನ್ಗೆ ಅದಕ್ಕೆ ಬೇಜಾರಾಗತ್ತೆ. ಅಂದ್ರೆ ಅಂತ ಸಿನಿಮಾಗಳಿಗೆ ಗೆಲ್ಬೇಕು. ಬೇರೆ ಭಾಷೆಗಳು ರಿಲೀಸ್ ಆದಾಗ ಅವರು ಹೊಸಬ್ರ ಅಂದ್ರೆ ಚಂದನ್ ಹೊಸಬ್ರು ಅಂತ ನಾ ಹೇಳ್ತಾ ಇಲ್ಲ, ದೊಡ್ಡ ಸ್ಟಾರ್ ಇದಾರ ಇಲ್ವಾ ಅದ್ ಯಾವ್ದನ್ನು ನೋಡಲ್ಲ. ಸಿನಿಮಾ ಚೆನ್ನಾಗಿದೆ ಅಂದ್ರೆ ಹೋಗಿ ನೋಡ್ತಾರೆ. ಬಟ್ ನಮ್ಮಲ್ಲಿ ಅಷ್ಟು ಚೆನ್ನಾಗಿದೆ ಅಂತ ಅಂದ್ರೂ ಯಾಕೆ ಜನ ಥಿಯೇಟರ್ಸ್ ಬರಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ತುಂಬಾ ಚೆನ್ನಾಗಿದೆ ಮೂವಿ. ನಾನು ಅದೇ ಹೇಳ್ತಾ ಇದ್ದೆ, ಬೇರೆ ಭಾಷೆಗಳಿಗೆಲ್ಲ ಡಬ್ ಆಗಿ ಆದ್ರೆ ಅದು ಇನ್ನ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ. ಸೊ ಅದೇ ನೋಡಿ ಎಲ್ಲಿಂದ ಎಲ್ಗೋ ಹೋಯ್ತು. ಬಟ್ ಮೂವಿ ತುಂಬಾ ಚೆನ್ನಾಗಿದೆ ಫ್ಲರ್ಟ್ ಚಂದನ್ ಅವ್ರದ್ದು. ಮತ್ತೆ ಅದೇ ನನ್ಗೆ ಈ ಫ್ಯಾನ್ ಮೂಮೆಂಟ್ ಅದೆಲ್ಲ ನನ್ನ ಡ್ರೀಮ್ ನಂದು. ಸೊ ಇಷ್ಟು ದಿನ ನಾನು ಏನೇ ಮಾಡಿರ್ಬೋದು, ಬಿಗ್ ಬಾಸ್ ಇಂದ ನನಗೆ ಸಿಕ್ಕಿರೋ ರೀಚ್ ಇದೆಯಲ್ಲ ಅದು ಬೇರೆ ಲೆವೆಲ್. ಎಲ್ಲಿ ಹೋದ್ರು ಮಾತಾಡಿಸ್ತಾರೆ, ಎಲ್ಲಿ ಹೋದ್ರು ಗುರ್ತಿಡಿತಾರೆ. ನನ್ ಕಾರಲ್ಲಿ ಹೋಗ್ತಾ ಇದ್ರು ಎಲ್ರು ಹಾಯ್ ಹಾಯ್ ಮಾಡಿ ಹೋಗ್ತಾ ಇರ್ತಾರೆ. ನಂಗೆ ತುಂಬಾ ಎಂಜಾಯ್ ಮಾಡ್ತೀವಿ, ತುಂಬಾ ಖುಷಿ. ಅದೆಲ್ಲ ಹೋಲ್ ಕ್ರೆಡಿಟ್ ಬಿಗ್ ಬಾಸ್ಗೆ ಹೋಗ್ಬೇಕು. ಈಗ ದೊಡ್ಡವ್ರು ಮೀಟ್ ಆದ್ರ? ಇಲ್ಲ, ನಾವ್ ಇನ್ನೂ ಫೋನಲ್ಲೇ ಮಾತಾಡ್ತಾ ಇದೀವಿ. ಪಾಪ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಜ್ವರ. ಸೊ ಅವ್ರು ಹುಷಾರಾದ್ಮೇಲೆ ನಾವಿಬ್ರು ಮೀಟ್ ಆಗೋಣ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಅದು ಬಿಗ್ ಬಾಸ್ ಅನ್ನೋದು ಆಚೆ ಬಂದ್ಮೇಲೆ ನಮ್ಗೆ ಬಿಟ್ಕೊಂಡ್ಬಿಡೋಣಪ್ಪ ಟೈಮು. ಯಾರನ್ನು ನೋಡ್ಬೇಕು ಅನ್ಸಲ್ಲ, ಮೀಟ್ ಮಾಡ್ಬೇಕು ಅನ್ಸಲ್ಲ, ಫೋನಲ್ಲಿ ಮಾತಾಡ್ಬೇಕು ಅನ್ಸಲ್ಲ. ಅದ್ ನನಗೂ ಆಗಿದೆ. ಬಹುಶಃ ಅವರು ಎಲ್ಲ ಚಾನಲ್ಸ್ ಇಂಟರ್ವ್ಯೂ ಎಲ್ಲ ಇರುತ್ತೆ, ಸ್ವಲ್ಪ ಸ್ಪೇಸ್ ಕೊಡೋಣ ಅಂತ ಫೋನಲ್ಲಿ ಮಾತಾಡ್ತಾ ಇದೀವಿ ಕಷ್ಟ ಸುಖ. ಸದ್ಯದಲ್ಲೇ ಮೀಟ್ ಆಗ್ತೀವಿ. ನಂಗೆ ಅದು ಒಂದ್ ಖುಷಿ. ನಮ್ಮಿಬ್ರು ಕಾಂಬಿನೇಷನ್ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂದ್ರೆ, ಎಲ್ಲಿ ಹೋದ್ರು ಅಶ್ವಿನಿ ಅವರು ನೀವು ಜೊತೆಲಿ ಬರ್ಬೇಕು, ನೆಕ್ಸ್ಟ್ ಅಶ್ವಿನಿ ಅವರು ನೀವು ಜೊತೆಲಿ ಬರ್ಬೇಕು. ಅವ್ರನ್ನ ಕರ್ಕೊಂಡು ನಾನು ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿದ್ದೆ, ಚಾಮುಂಡಿ ಬೆಟ್ಟ, ಅಲ್ಲೂ ಹೇಳ್ತಾರೆ. ಎಲ್ಲೋದ್ರು ಅಷ್ಟೇ ನಿಮ್ಮಿಬ್ರು ಚೆನ್ನಾಗಿತ್ತು, ನಿಮ್ಮಿಬ್ರು ಕಾಂಬಿನೇಷನ್ ಚೆನ್ನಾಗಿತ್ತು. ಅದನ್ನೇ ನಾನು ಹೇಳಿದ್ದು. ಅದನ್ನ ಇನ್ನೂ ನಾನು ಇದ್ದಿದ್ದೆ, ಯಾಕಂದ್ರೆ ನಾನು ಇರೋಂಥ ಕಂಟೆಸ್ಟೆಂಟ್ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೆ. ಇನ್ನ ಏನೇನೋ ಕಂಟೆಂಟ್ ನಾವು ಕೊಡ್ತಾ ಇದ್ವಿ, ತುಂಬಾ ಆಕ್ಟಿವ್ ಆಗಿದ್ವಿ. ಇನ್ನೊಂದ್ ಸ್ವಲ್ಪ ದಿವಸ ಇದ್ದಿದ್ರೆ ಅದಿನ್ನ ನಮ್ ಬಾಂಡಿಂಗ್. ಈಗ್ಲೇ ನೋಡಿ ಮಧ್ಯ ಬಂದ್ರು ಅವ್ರು ನಮ್ಮಿಬ್ರನ್ನ ಎಲ್ಲಿ ಹೋದ್ರು ಕೇಳ್ತಾರೆ. ಇನ್ನು ತುಂಬಾ ಚೆನ್ನಾಗಿ ರೀಚ್ ಆಗ್ತಾ ಇತ್ತು. ಬಟ್ ಏನ್ ಮಾಡ್ತೀರಾ, ಮಧ್ಯದಲ್ಲೇ ಕಳಿಸ್ಬಿಟ್ರು ಕಲಾಸ್ ಅವರು. ಗಿಲ್ಲಿ ಅವರ ಫ್ಯಾನ್ ಬೇಸ್ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಬಿಕಾಸ್ ಯಾಕಂದ್ರೆ ಬಿಗ್ ಬಾಸ್ ಮುಗಿಯೋ ತನಕನೂ ಕೂಡ ಜಾಸ್ತಿ ಆಗ್ತಾನೆ ಇತ್ತು. ಈಗ ಅವರು ಫ್ಯಾನ್ಸ್ ನಿಮ್ಮನ್ನು ಹೊಗಳ್ತಿದ್ದಾರೆ. ಫ್ಯಾನ್ಸ್ ಹೊಗಳ್ತಾ ಇದಾರಾ? ಎಲ್ಲಿ? ಮೀಡಿಯಾದಲ್ಲಿ. ಓಕೆ, ಸೊ ಏನೇ ಇರ್ಲಿ, ಗಿಲ್ಲಿದು ನಂದು ಜಗಳ ಏನಿದೆ ಅದು ಒಳಗಡೆ ಕೆಲವೊಂದು ಒಂದು ಪರ್ಸನಲ್ ಆಗಿ ರೇಗ್ಸೋದು, ವೃದ್ಧರು, ಅದನ್ನ ನಾನು ಈಗ್ಲೂ ಇಷ್ಟಪಡಲ್ಲ. ಓಕೆನಾ, ಈಗ್ಲೂ ನಾನು ಇಷ್ಟಪಡಲ್ಲ. ಮತ್ತೆ ಅದೇನೋ ಕಾಫಿ ಪುಡಿ ಎದವಾಗ ಅದೇನೋ ಒಂದು ಪದ ಬಳಸ್ತಾ ಅದನ್ನು ನಾನು ಇಷ್ಟಪಡಲ್ಲ. ಓಕೆ, ಈಗ್ಲೂ ಅದು ನಮ್ದು ಒಳಗಡೆ ಇರುವಾಗ ಜಗಳ ಆಯ್ತಾ. ಅದು ಟಾಮ್ ಅಂಡ್ ಜೆರಿ ತರನೇ ಇತ್ತು. ನಂದು ಗಿಲ್ಲಿದೇನ ಸೀರಿಯಸ್ ಆಗಿರ್ಲಿಲ್ಲ. ಬಟ್ ಅದ್ರ ಆಚೆಗೆ ಗಿಲ್ಲಿಗೆ ಸಿಗ್ತಾ ಇರೋಂಥ ಜನ ಬೆಂಬಲ ಅದೆಲ್ಲ ನೋಡ್ತಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಸಿಗುತ್ತೆ ಹೇಳಿ. ಇಷ್ಟು ಸೀಸನ್ ಅಲ್ಲಿ ಇಲ್ದಿರೋ ಕ್ರೇಜ್, ಒಬ್ಬ ಗೆದ್ದಾಗ ಎಲ್ಲೆಲ್ಲಿಂದ ಎಲ್ಲ ಗಿಲ್ಲಿ ನೋಡಕ್ ಬರ್ತಾರೆ. ಅಪ್ಪ, ನನ್ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದ್ರೆ ಅದೇ ಎಲ್ಲಾ ಕಲಾವಿದರ ಡ್ರೀಮು. ಆದ್ರೆ ಎಲ್ಲಾರ ಒಂದು ಕನ್ಸು ನನ್ಸಾಗಲ್ಲ. ಬಟ್ ಗಿಲ್ಲಿ ಅವ್ನು ಅನ್ಕೊಂಡೇ ಇರ್ಲಿಲ್ಲ ಇಷ್ಟೆಲ್ಲ ಆಗುತ್ತೆ ಅಂತ. ನಮಗೂ ಒಳಗಡೆ ಇದ್ದಾಗ ನಮ್ಗೆ ಗೊತ್ತಿರ್ಲಿಲ್ಲ ಇಷ್ಟೆಲ್ಲ ಆಗುತ್ತೆ ಅಂತ. ಬಟ್ ಐ ಆಮ್ ವೆರಿ ಹ್ಯಾಪಿ. ಜನ ಒಬ್ಬ ಕಲಾವಿದನ, ಒಂದು ಹಾಸ್ಯನ, ಯಾಕಂದ್ರೆ ಎಲ್ಲಾ ಟೆನ್ಷನ್ ಲೈಫ್ ಅಲ್ಲಿ ಅವ್ನ್ ನಗಸ್ತಾ ಇದ್ದಿದ್ದೆ ಜನಕ್ಕೆ ಅಷ್ಟೇ ಇಷ್ಟ ಆಗ್ಬಿಡಿದೆ, ನಮ್ಮ ನಗಸ್ಬಿಟ್ಟಿದಾನೆ ಅಂತ. ಅಲ್ಲಿ ಅವ್ರು ಕ್ಯಾಶುವಲ್ ಆಗಿ ಮಾತಾಡೋದು ಆಚೆ ಕಡೆ ನೋಡಿ ಟ್ರೋಲ್ ಮಾಡ್ದಾಗ ನೋಡೋವಾಗ್ಲೇ ಬೇರೆ ತರ ಕಾಣಿಸುತ್ತೆ. ನೀನ್ ಹೀರೋಯಿನ್ ಯಾರು ನೋಡೋರೋ ಕಾಣೆ ಅನ್ನೋದು, ಆಮೇಲೆ ಹೋಗತ್ತ ಮೂದೇವಿ, ಅದೆಲ್ಲ ನಮ್ಗೆ ಅಲ್ಲಿ ಇವನೇನ್ ಹಿಂಗ್ ಮಾತಾಡ್ತಾನೆ ಅಂತ. ಬಟ್ ಜನ ಅದನ್ನ ಎಂಜಾಯ್ ಮಾಡಿದ್ದಾರೆ. ಸೊ ಎಲ್ಲೆಲ್ಲಿಂದ ಹುಡ್ಕೊಂಡ್ ಬರ್ತಾರೆ. ಅಲ್ಲಿ ಬ್ಯಾರಿಕೇಡ್ ಹಾಕಿದ್ರು ಅಲ್ಲಿ ಬರ್ತಾ ಇರ್ತಾರೆ. ಮತ್ತೆ ಅಲ್ಲಿ ಹೈವೇನಲ್ಲೂ ಅಷ್ಟೇ, ಮೊನ್ನೆ ಜ್ಯುವೆಲ್ರಿ ಶಾಪ್ ಓಪನಿಂಗ್ ಹೋದಾಗ ತುಂಬಾ ಖುಷಿ ಆಗುತ್ತೆ. ಈ ತರ ಜನ ಸಂಪಾದನೆ ಬಹಳ ಕಷ್ಟ. ಅವನಿಗೆ ಒಂದು ಹಣೆ ಬಾರ ಚೆನ್ನಾಗಿದೆ, ನಸೀಬ್ ಚೆನ್ನಾಗಿದೆ, ಬರ್ಕೊಂಡ್ ಬಂದ್ಬಿಟ್ಟಿದಾನೆ. ಎಲ್ರಿಗೂ ಆ ಲೆವೆಲ್ ಸಿಗಲ್ಲ, ಟ್ಯಾಲೆಂಟ್ ಇದ್ರೂ ಸಿಗಲ್ಲ, ಅದು ಹಣೆನಲ್ಲಿ ಬರ್ದಿರ್ಬೇಕು. ಸೊ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಪಾಪಣ್ಣ ಹೋಟೆಲ್ ಬಂದಿದಾರ, ಪಾಪಣ್ಣ ಬಿರಿಯಾನಿಸ್ಗೆ. ನೀವು ವೆಜಿಟೇರಿಯನ್ ಅಂತ ಗೊತ್ತಾಯ್ತು. ಸೊ ಸಾಕಷ್ಟು ವೆಜಿಟೇರಿಯನ್ ಡಿಶಸ್ ಕೂಡ ಇದೆ. ಆರಾಮಾಗಿ ತಿನ್ನಿ, ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ವೆಜ್ ನಾನ್ ವೆಜ್ ಎರಡು ಇದೆ. ಎಲ್ರು ಪಾಪಣ್ಣ ಹೋಟೆಲ್ಗೆ ಬನ್ನಿ, ಚೆನ್ನಾಗಿ ತಿನ್ನಿ. ಒನ್ ಮೋರ್ ಅನ್ನಿ. ಇನ್ನೊಂದು ಬಿಗ್ ಬಾಸ್ ನಾನು ಹೋಗಿದ್ 4 ತಿಂಗಳಷ್ಟೇ. ಬಟ್ ಈ ಬಾಸ್ ಇದೆಯಲ್ಲ, ಇದು 24/7. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.
ನೋಡೋದಲ್ಲ ಬಿಗ್ ಬಾಸ್ ಮನೆಯ ಚಿಕ್ಕವ್ವ ಜಾನ್ವಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.